ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಣಿ ಅಂಜಲಿ. ಬನ್ನಿ, 2ನೇ ತಾರೀಕಲ್ಲಿ ಹುಟ್ಟಿರೋರು, 20ನೇ ತಾರೀಕಲ್ಲಿ ಹುಟ್ಟಿರೋರು, 29ನೇ ತಾರೀಕಿನಲ್ಲಿ ಹುಟ್ಟಿರೋರ ಗುಣಲಕ್ಷಣಗಳನ್ನು ನೋಡೋಣ. ಈ 2ನೇ ತಾರೀಕಲ್ಲಿ ಹುಟ್ಟಿರುವ ಒಂದು ಗ್ರಹದ ಸಂಖ್ಯೆ ಚಂದ್ರನ ಸಂಖ್ಯೆ. ಚಂದ್ರನ ಕ್ಯಾರೆಕ್ಟರ್ಸ್ ಏನಿರುತ್ತೋ ಆ ಕ್ವಾಲಿಟೀಸ್ ಎಲ್ಲ 2ನೇ ತಾರೀಕಲ್ಲಿ ಹುಟ್ಟಿರೋರು ಬಂದ್ಬಿಡುತ್ತೆ. ಸೊ ಚಂದ್ರ ಅಂದ್ರೆ ಯಾರು? ಮನೋಕಾರಕ ತಾಯಿಗೆ ಹೋಲಿಸ್ತೀವಿ, ಮನಸ್ಸಿನ ಸ್ಥಿತಿಗೆ ಹೋಲಿಸ್ತೀವಿ. ನಮ್ಮ ಮನಸ್ಸು ಯಾವ ರೀತಿ ಇದೆ ಅನ್ನೋದನ್ನು ಹೋಲಿಸ್ಕೋಬೇಕು ಅಂದ್ರೆ ಅದು ನಾವು ನಮ್ಮ ಚಂದ್ರನಿಗೆ ಹೋಲಿಸೋದ್ರಿಂದ ಆ 2ನೇ ತಾರೀಕಲ್ಲಿ ಇರೋರು ಕೂಡ ಚಂದ್ರನ ಮನಸ್ಥಿತಿಲಿರೋನ್ನ ಹೋಲ್ತಾರೆ. ಸೊ ಪೂರ್ಣ ಚಂದ್ರ ಅಂದ್ರೆ ಹುಣ್ಣಿಮೆ ಚಂದ್ರ ಹೇಗೆ ಪ್ರಕಾಶಮಾನವಾಗಿ ಹೊಳಿತಾನೆ ನೋಡಿ, ಅದೇ ತರ 2, 20, 29ನೇ ತಾರೀಕು ಹುಟ್ಟಿರೋರು ಬಹಳ ಪ್ರಕಾಶಮಾನವಾಗಿ ಕಂಗೊಳಿಸುವಂತಹ ವ್ಯಕ್ತಿತ್ವ ಇರುವಂತಹ ಒಂದು ಜನ್ಮ ಸಂಖ್ಯೆಗಳು. ಯಾಕೆ ಅಂತ ಅಂದ್ರೆ ಪೂರ್ಣ ಹುಣ್ಣಿಮೆ ಅಂದ್ರೆ ಪೂರ್ಣ ಚಂದ್ರಿನ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಲ್ವಾ, ಅದೇ ತರ 2ನೇ ತಾರೀಕಲ್ಲಿ ಹುಟ್ಟಿರೋರು ಆ ಚಂದ್ರನ ನೋಡೋದಕ್ಕೆ ಎಷ್ಟೊಂದು ಖುಷಿ ಆಗತ್ತೆ. ನಮ್ಮ ತಾಯಿಯನ್ನು ಊಟ ಮಾಡಿಸ್ಬೇಕಾದ್ರೆ ಏನ್ ಮಾಡ್ತಾರೆ ಹೇಳಿ, ಆ ಚಂದ ಮಾಮನ ನೋಡ್ತಾ ನೋಡ್ತಾ ಕೈ ತುತ್ತು ತಿನ್ನಿಸ್ತಾ ಇದ್ರು. ನೋಡಲ್ಲಿ ಚಂದ ಮಾಮ ಬಂದ 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 ಅಂತ ಹೇಳಿ ನಮಗೆ ಹೊಟ್ಟೆ ತುಂಬಾ ಊಟ ಮಾಡಿಸ್ತಾ ಇದ್ರು. ಆ ತರ ತಾಯಿಯ ಮನಸ್ಸನ್ನ ಹೋಲುವಂತಹ ಗುಣಗಳು, ತುಂಬಾ ಒಂದು ಸೂಕ್ಷ್ಮವಾದ ಮನಸ್ಸು, ತಾಯಿ ತರ ಮನಸ್ಸು, ಬಹಳ ಬೇಗ ಅವ್ರನ್ನ ಕರಗಿಸುವಂತ ಮನಸ್ಸು ಏನಾರ ಇತ್ತು ಅಂತಂದ್ರೆ ನಂಬರ್ 2ನೇ ತಾರೀಕವರು ಬಹಳ ಬೇಗ ಕರ್ಗೋಗ್ತಾರೆ. ಅವ್ರನ್ನ ಏನಾರ ಒಂಚೂರು ಹೊಗಳಿದ್ರೆ ಸಾಕು, ಏನಾರ ಸ್ವಲ್ಪ ಅವ್ನ ಅಟ್ಟಕ್ಕೆ ಏರ್ಸಿದ್ರಿ ಅಂದ್ರೆ ಅವ್ರು ಖಂಡಿತ ನಿಮ್ಮ ಇದಕ್ಕೆ ಬಿದ್ರು ಅಂತಾನೆ ಅರ್ಥ. ಯಾಕಂದ್ರೆ ಆ ಥರ ಹೊಗಳಿಕೆಗೆ ಜಾಸ್ತಿ ಬೆಲೆ ಕೊಡುವಂಥವ್ರು 2, 20, 29ನೇ ತಾರೀಕಲ್ಲಿ ಹುಟ್ಟಿರೋರು. ಈ 2ನೇ ತಾರೀಕು ಮತ್ತೆ 20ನೇ ತಾರೀಕಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. 2ನೇ ತಾರೀಕಿಗೆ ಶೂನ್ಯದ ಸಂಖ್ಯೆ 20ನೇ ತಾರೀಕು ಬರೋದ್ರಿಂದ ಆ 2ಕ್ಕೆ ಶೂನ್ಯ ಬಂದು ಸೇರುತ್ತೆ. ಅದೊಂದು ಮೈನಸ್ ಪಾಯಿಂಟ್ ಅನ್ನೋದನ್ನು ಬಿಟ್ರೆ ಸೇಮ್ 2ನೇ ತಾರೀಕಲ್ಲಿರೋ ಕ್ಯಾರೆಕ್ಟರ್ಸೇ ಕೂಡ 20ನೇ ತಾರೀಕುವರೆಗೆ ಇರುತ್ತೆ. ಇನ್ನು 29ನೇ ತಾರೀಕು ಅಂತ ಅಂದ್ರೆ ಚಂದ್ರ ಮತ್ತೆ ಕುಜನ ಸಂಖ್ಯೆ ಹೋಲಿಸೋದ್ರಿಂದ ಈ ಚಂದ್ರನ ಒಂದು ಕ್ಯಾರೆಕ್ಟರು ಮತ್ತೆ ಕುಜನ ಒಂದು ಡಾಮಿನೇಟಿಂಗ್ ಕ್ಯಾರೆಕ್ಟರ್ಸ್ ಏನಿರುತ್ತೆ ನೋಡಿ, ಮತ್ತೆ ತಾಯಿಯ ತರ ಇರೋ ಮನಸ್ಸು ಮತ್ತೆ ಒಂದು ಆಡಳಿತದ ಮನೋಭಾವನೆ ಇರುವಂತಹ ಮನಸ್ಸು, ಇವೆರಡೂ ಸೇರಿ ಅವ್ರನ್ನ ಆಳ್ತಾ ಇರುತ್ತೆ. ಅಂದ್ರೆ ಅವ್ರು ಎಷ್ಟು ಸಾಫ್ಟ್. 29ನೇ ತಾರೀಕು, ಈ 2ನೇ ತಾರೀಕು ಅವರು ತುಂಬಾ ಸಾಫ್ಟ್, 21ನೇ ತಾರೀಕು ಅವರು ಒಂಥರ ಸಾಫ್ಟ್, 29ನೇ ತಾರೀಕು ಅವರು ಎಷ್ಟು ಸಾಫ್ಟ್ ಅಷ್ಟೇ ಹೊರಟಿರ್ತಾರೆ. ಯಾಕಂದ್ರೆ ಅವ್ರು ಎಲ್ಲಿವರೆಗೂ ತನ್ನ ತಾಳ್ಮೆನ ತಡೆಯೋವರೆಗೂ ತಡೀತಾರೆ. ತಾಳ್ಮೆ ಮೀರ್ತು ಅಂತ ಅಂದ್ರೆ ಅವರಷ್ಟು ಕೆಟ್ಟ ಮನುಷ್ಯರು ಯಾರು ಇರೋದಿಲ್ಲ. ಸೊ ಹಂಗಾಗಿ 29ನೇ ತಾರೀಕು ಕ್ಯಾರೆಕ್ಟರ್ಸೇ ಒಂಥರ ಇರುತ್ತೆ. ಹಂಗಾಗಿ ಅವ್ರನ್ನ ಜಾಸ್ತಿ ಕೆಣ್ಕೋಕ್ ಹೋಗೋದು ಬೇಡ. ಸೊ 29ನೇ ತಾರೀಕಲ್ಲಿ 2 ಕ್ಯಾರೆಕ್ಟರ್ಸ್ ಇರೋದ್ರಿಂದ ಅವರಲ್ಲಿ ನಾಯಕತ್ವದ ಗುಣನೂ ಇರ್ತದೆ, ಜೊತೆಗೆ ತಾಯಿ ತರ ಮನಸ್ಸು ಕೂಡ ಇರುತ್ತೆ. ಈ ನಾನು ಹೇಳಿದೆ ನಂಬರ್ 2 ಚಂದ್ರನ ಸಂಖ್ಯೆನ ಹೋಲೋದ್ರಿಂದ, ತಾಯಿಯ ಮನಸ್ಸನ್ನ ಹೋಲೋದ್ರಿಂದ ಸ್ವಲ್ಪ ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ತಗೋಬೇಕಾಗತ್ತೆ ಅಷ್ಟೇ. ಅವ್ರಿಗೆ ನೀನು ಅಲ್ಲ, ಬಟ್ ಅವ್ರನ್ನ ಒಂದ್ಸರಿ ಡಿಸೈಡ್ ಮಾಡಿದ್ರೆ ಆ ಡಿಸೈಡ್ ಇಂದ ಬಹಳಷ್ಟು ಬೇಗ ಹೊರಗಡೆ ಬರೋದಕ್ಕೆ ಒದ್ದಾಡ್ತಾರೆ. ಮತ್ತೆ ಜೊತೆಗೆ ಡಿಸೈಡ್ ತಗೊಳ್ಳೋದಕ್ಕೂ ಕೂಡ ಯಾವುದೇ ನಿರ್ಧಾರ ತಗೊಳ್ಳೋದಕ್ಕೂ ಕೂಡ ತುಂಬಾ ಕಷ್ಟಪಡ್ತಾರೆ. ಯಾಕಂದ್ರೆ ಈ ಮನೋಕಾರಕ ಚಂದ್ರ ಇರೋದ್ರಿಂದ. ಸೊ ಈ ಚಂದ್ರನ ಮನಸ್ಸು ಯಾವ ರೀತಿ ಚೇಂಜಸ್ ಆಗುತ್ತೆ, 2 ದಿನಕ್ಕೊಮ್ಮೆ ಚೇಂಜಸ್ ಆಗುತ್ತಲ್ವ ನಮ್ಮ ಗ್ರಹಗತಿಗಳಲ್ಲಿ, ಅದೇ ತರ ಆ ಮನಸ್ಸು ಕೂಡ ಬಹಳ ಚಂಚಲತೆಯಿಂದ ಒದ್ದಾಡೋದ್ರಿಂದ 2ನೇ ತಾರೀಕು ಸ್ವಲ್ಪ ಡಿಸಿಷನ್ಸ್ ಅಲ್ಲಿ ಬೇಗ ಡಿಸಿಷನ್ ಬರೋದು ಬಹಳಷ್ಟು ಒಳ್ಳೇದು. ಅದನ್ನ ಬಿಟ್ರೆ ತುಂಬಾ ತಾಯಿ ತರ ಗುಣ ಇರೋರು, ಕ್ವಾಲಿಟೀಸ್ ಏನಾರ ಒಂದು ಅಮ್ಮನ ಕ್ಯಾರೆಕ್ಟರ್ ಇದೆ, ಅವಳಲ್ಲಿ ಒಂದು ತಂಗಿಯ ಕ್ಯಾರೆಕ್ಟರ್ ಇದೆ, ಒಂದು ಒಳ್ಳೆಯ ಸ್ನೇಹಿತೆಯ ಕ್ಯಾರೆಕ್ಟರ್ ಇದೆ ಅನ್ನೋದನ್ನ ನಾವು ಹೆಣ್ಣಿನ ಮನಸ್ಸಿಗೆ ಹೋಲಿಸ್ಬೇಕು ಅಂತ ಅಂದ್ರೆ ಈ 2ನೇ ತಾರೀಕನ್ನ ನಾವು ಹೋಲಿಸ್ಬೋದು. ಸೊ ನೋಡಿದ್ರೆ 2ನೇ ತಾರೀಕವರು ಏನೆಲ್ಲ ಒಳ್ಳೆಯ ಮನಸ್ಸುಗಳ ಸ್ಥಿತಿ. ಮತ್ತೆ 2ನೇ ತಾರೀಕು ಹುಟ್ಟಿರೋರು ತಂದೆ ತಾಯಿಗಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. 1ನೇ ತಾರೀಕು ತಂದೆ ತಾಯಿನ ನೋಡ್ಕೊಳ್ತಾರೆ, ಬಟ್ ಆದ್ರೆ ಅವರಲ್ಲಿ ಸ್ವಲ್ಪ ಹೊರಭಾವದಲ್ಲಿ ಇದ್ದು ತನ್ನ ಒಂದು ಕಾರ್ಯ ಕೆಲಸಗಳಲ್ಲಿ ಮುನ್ನಡೆದ್ರೆ 2ನೇ ತಾರೀಕು ಸ್ವಲ್ಪ ತನ್ನ ಕುಟುಂಬದವರ ಬಗ್ಗೆ ಹೆಚ್ಚು ಯೋಚನೆ ಮಾಡೋದು ಜಾಸ್ತಿ. ಹಾಗಾಗಿ ಈ 2, 20, 29ನೇ ತಾರೀಕಲ್ಲಿ ಹುಟ್ಟಿರೋರ ಗುಣಲಕ್ಷಣಗಳಿದ್ರೆ, ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ತುಂಬಾ ಒಂದು ಫೇಮಸ್ ಫೆಮಿಲಿಯರ್ ಆಗಿರುವಂತ ವ್ಯಕ್ತಿಗಳಿದ್ದಾರೆ. ನೀವು ನೋಡಿದಿರಿ, ಜಾಕಿ ಷರಫ್, ನಮ್ಮ ಟೈಗರ್ ಷರಫ್, ಜೊತೆಗೆ ನಮ್ಮ ಮಂಡ್ಯದ ಗಂಡು ಆದ ಅಂಬರೀಷ್ ಅವರು ಕೂಡ 2ನೇ ತಾರೀಕಲ್ಲಿ ಹುಟ್ಟಿರೋರು. ಸೊ ಹಂಗಾಗಿ ನೋಡಿ, ಆ 2ನೇ ತಾರೀಕಲ್ಲಿ ಹುಟ್ಟಿರೋ ಕ್ಯಾರೆಕ್ಟರ್ಗಳೆಲ್ಲ ಈ ಮಟ್ಟಿಗೆ ಬೆಳವಣಿಗೆ ಆಗುತ್ತೆ ಅಂದ್ರೆ ನಾವು ಕೂಡ ನಮ್ಮ ವ್ಯಕ್ತಿತ್ವಗಳನ್ನ ಡೆವಲಪ್ ಮಾಡುವಂತಹ, ನಮ್ಮ ವ್ಯಕ್ತಿತ್ವಗಳನ್ನ ಸ್ಕಿಲ್ ಅಂದ್ರೆ ನಮ್ಮ ಸ್ಕಿಲ್ಸ್ ನ ಡೆವಲಪ್ಮೆಂಟ್ ಮಾಡ್ಕೊಳ್ಳುವಂತಹ ಒಂದು ಡೇಟ್ ಆಫ್ ಬರ್ತ್ ನಾವು ನಮ್ಗೆ ಆಗುವಂತಹ ಲಕ್ಕಿ ನಂಬರ್ಗಳ ಅದನ್ನ ನಾವು ಫಾಲೋ ಮಾಡ್ತಾ ಹೋದ್ರೆ ಖಂಡಿತ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ರಿಸಲ್ಟ್ ಅನ್ನ ನೋಡ್ತಾ ಹೋಗ್ಬೋದು. ನಮ್ಮ ಇನ್ನೂ ಒಂದು ಆಕ್ಟರ್ ಆದ ದುನಿಯಾ ವಿಜಯ್ ಕೂಡ 2ನೇ ನಂಬರ್ ಹುಟ್ಟಿರೋರು ನೋಡಿದಿರ, ಅವರು ತಂದೆ ತಾಯಿನ ಎಷ್ಟೊಂದು ಪ್ರೀತಿಸ್ತಾರೆ ಅಂತ ಹೇಳಿ. ಸೊ ಈ ಥರ 2ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಮನೋಕಾರಕ ಚಂದ್ರ ಅಧಿಪತಿ ಆಗಿರೋದ್ರಿಂದ ಇವರ ಮನಸ್ಸೇ ಬಹಳ ಶಾಂತವಾಗಿರುತ್ತೆ, ಬಹಳ ಸಪೋರ್ಟಿವ್ ಟು ಮದರ್ ಆಗಿರ್ತಾರೆ. ತಾಯಿ ತರ ಮನಸ್ಸು, ಯಾರನ್ನೇ ಆದ್ರೂ ಬೇಗ ಕರಗುವಂಥದ್ದು, ಬಹಳಷ್ಟು ಬೇಗ ಯಾರ ಜೊತೆನಾದ್ರು ಜಗಳಗಳಾಡ್ಕೊಂತಿದ್ರು ಅವ್ರು ಬಹಳ ಬೇಗ ಒಂದಾಗ್ಬಿಡ್ತಾರೆ. ಯಾಕಂದ್ರೆ ಆ ಥರ ಒಂದು ಸೂಕ್ಷ್ಮವಾದ ಮನಸ್ಸು. ಹಾಗಾಗಿ 2ನೇ ತಾರೀಕಲ್ಲಿ ಹುಟ್ಟಿರೋರ್ದು ತಾಯಿಯ ಮನಸ್ಸು ಒಂದೇ, 1ನೇ ತಾರೀಕಲ್ಲಿ ಹುಟ್ಟಿರೋರ್ದು ತಂದೆಯ ಮನಸ್ಸು ಆದ್ರೆ 2ನೇ ತಾರೀಕಲ್ಲಿ ಹುಟ್ಟಿರೋದು ತಾಯಿಯ ಮನಸ್ಸು. ಸೊ ಆಯ್ತು, ಈಗ ಈ 2ನೇ ತಾರೀಕಲ್ಲಿ ಹುಟ್ಟಿರೋರಿಗೆ
ಯಾವ ಲಕ್ಕಿ ನಂಬರ್ ಅಂತ ಹೇಳ್ಬೇಡ. ಈ 2, 20, 29ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಆದಷ್ಟು ನೀವು 6, 15, 24, 3, 12, 21, 30 ಈ ನಂಬರ್ನ ಹೆಚ್ಚು ಫಾಲೋ ಮಾಡಿ, ತುಂಬ ಒಳ್ಳೇದಾಗತ್ತೆ. 3, 12, 21 ಮತ್ತೆ 30, 6, 15, 24 ಮತ್ತೆ 5, 14, 23 ಇಷ್ಟು ಡೇಟ್ಗಳನ್ನ ಫಾಲೋ ಮಾಡಿ, ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ನೀವು ಫಾಲೋನೇ ಮಾಡಬಾರ್ದು ಅನ್ನೋ ನಂಬರ್ ಏನಾದ್ರು ಇದ್ರೆ 8 ಮತ್ತೆ 9ನೇ ನಂಬರ್ನ ದಯವಿಟ್ಟು ಫಾಲೋ ಮಾಡಬೇಡಿ. ಏಕೆಂದರೆ 2ನೇ ನಂಬರ್ಗೆ ಅಪೋಸಿಟ್ ನಂಬರ್ ಆಗಿ 8 ಬರೋದ್ರಿಂದ, ಶನಿ ಚಂದ್ರ ಕಾಂಬಿನೇಷನ್ ಆಗೋದ್ರಿಂದ ಈ 8ನ ಆದಷ್ಟು ಅವಾಯ್ಡ್ ಮಾಡಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ 9ನೇ ತಾರೀಕನ್ನಂತೂ ಫಾಲೋ ಮಾಡೋಂಗೇ ಇಲ್ಲ. ನೀವು 9 ಕಾಂಬಿನೇಷನ್ ಯಾರ ಫ್ರೆಂಡ್ಸು ಸರ್ಕಲ್ ಏನೇ ಇದ್ರು, ಅಥವಾ ನಿಮ್ಮ ಡೇಟ್ ಯಾವುದೋ ಒಂದು ಕೆಲಸಗಳನ್ನು ಶುರು ಮಾಡಕ್ ಕೊಡ್ತೀರಿ, ಹೊಸ ಕೆಲಸ ಶುರು ಮಾಡಕ್ ಕೊಡ್ತೀರಿ ಅಂತ ಅಂದಾಗ ಆ ಡೇಟನ್ನ ಜಾಸ್ತಿ ಫಾಲೋ ಮಾಡಕ್ ಹೋಗ್ಬೇಡಿ. 9ನೇ ತಾರೀಕು, ಅದು 9 ಅಂದ್ರೆ 9, 18, 27 ಇಷ್ಟು 3 ಡೇಟನ್ನು ನೀವು ಫಾಲೋ ಮಾಡಬೇಕು. ಹಾಗಾಗಿ 2ನೇ ತಾರೀಕವರೆಗೆ ಈ 9, 18, 27, 8 ಮತ್ತೆ 17, 26ನ ದಯವಿಟ್ಟು ಫಾಲೋ ಮಾಡಬೇಡಿ. ನಿಮ್ಗೆ ಅದ್ರ ಅನ್ಲಕ್ಕಿ ನಂಬರ್ ಅನ್ಕೊಂಬೇಡಿ. ಕಲರ್ಸ್ ಕೂಡ ಅಷ್ಟೇ, ಕಪ್ಪು ಬಣ್ಣ ನಿಮ್ಗೆ ಆಗ್ಬರೋದಿಲ್ಲ, ಹಾಗೆ ಕೆಂಪು ಬಣ್ಣ ಅವಾಯ್ಡ್ ಮಾಡಿ. ನಿಮಗೆ ತುಂಬಾ ಆಗ್ಬರೋಂಥ ಒಳ್ಳೆ ಕಾರ್ ತಗೋಬೇಕಪ್ಪ ಕಲರ್ ಅಂತ ಅಂದ್ರೆ ವೈಟ್ನು ಕೂಡ ನಿಮ್ಮ ನಂಬರ್ ಏನಿದೆ ಚಂದ್ರ, ವೈಟ್ ಚಂದ್ರ ಅಲ್ವಾ, ವೈಟ್ನು ಫಾಲೋ ಮಾಡ್ಬೋದು. ಯೆಲ್ಲೋ ಕಲರ್ ತುಂಬಾ ಚೆನ್ನಾಗಾಗುತ್ತೆ, ಗ್ರೀನ್ ಕಲರ್ ತುಂಬಾ ಚೆನ್ನಾಗಾಗುತ್ತೆ. ಸೊ ತುಂಬಾ ಲಕ್ಕಿ ನಂಬರ್ ಅಂತಂದ್ರೆ ನಿಮ್ಗೆ ಇದು, ಮತ್ತೆ ಬ್ಲೂ ಕಲರ್ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಹಾಕಿ ಬರುತ್ತೆ. ಇದು ಎಲ್ಲದರ ಜೊತೆಗೆ ನಿಮಗೆ 2ನೇ ತಾರೀಕು ಏನಾದ್ರು ಶುಭ ಕೆಲಸಗಳನ್ನ ಮಾಡಕ್ ಕೊಡ್ತೀರಿ ಅಂತಂದ್ರೆ ಆದಷ್ಟು ನಾರ್ತ್ ಈಸ್ಟ್ ಕಡೆ ಒಂದು 4 ಹೆಜ್ಜೆ ಹಾಕಿ ಹೊರಡಿ, ತುಂಬಾ ಒಳ್ಳೆ ರಿಸಲ್ಟ್ ನೋಡ್ತಾ ಹೋಗ್ಬೋದು. ಒಳ್ಳೇದಾಗ್ಲಿ ವೀಕ್ಷಕ.